ಕನ್ನಡಿಗರ ಸ್ನೇಹಕೂಟ, ಪ್ರತಿಭಾನ್ವೇಷಣಾ ವೇದಿಕೆ, ಸಹಮತ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಕಲಾ ವೇದಿಕೆ ಸಹಯೋಗದೊಂದಿಗೆ ಭುವನಸಿರಿಯಲ್ಲಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿ, ಅಶುಭಾಷಣ, ಹಾಸ್ಯ, ರಂಗಗೀತೆ, ಜಾನಪದ ಗೀತೆ, ಚಲನಚಿತ್ರ ಗೀತೆ, ಭಜನೆ, ಅಭಿನಯ, ನೃತ್ಯ, ನಟನೆ ಹೀಗೆ ಪ್ರಕೃತಿಯ ಮಡಿಲಲ್ಲಿ ಪ್ರತಿಭಾ ಪ್ರದರ್ಶನ ಬಹಳ ಅದ್ದೂರಿಯಿಂದ ನೆರವೇರಿತು. ನನ್ನ ಮಿತ್ರ ಸಂಘಟನೆಯಾದ ಸಹಕಾರ ನಗರದ ಸಹಮತ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಕಲೆಯ ಸಂಘ ಇದು ಸಹ ನಿರಂತರವಾಗಿ ಪ್ರತಿ 4ನೇ ಭಾನುವಾರ ಪ್ರತಿ ತಿಂಗಳು ಸಾಹಿತ್ಯ, ಸಾಂಸ್ಕೃತಿಕ ಕಲೆಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅವರ ಒಂದು ಆಸೆಗೋಸ್ಕರ ನನ್ನ ಆಸೆಯೂ ಸೇರಿ ಇವತ್ತು ಅವರು ಸಹಕಾರ ಕೊಡ್ತಾ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ. ಸಹಮತಿಗಳೆಲ್ಲರೂ ಬಂದಿದ್ದಾರೆ, ಮತ್ತೆ ಸ್ಥಳೀಯ ಸ್ನೇಹಿತರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವ ಕೆಲಸವನ್ನು ನಾನು ಮಾಡ್ತೇನೆ. ಈ ಬೆಂಗಳೂರಿನ ಜಂಜಾಟದ ಬದುಕಿನಲ್ಲಿ, ಸಂಚಾರದ ಒತ್ತಡದಲ್ಲಿ ಪ್ರತಿದಿನವೂ ಗಡಿಬಿಡಿಯ ಬದುಕು ಅದಕ್ಕೋಸ್ಕರ ಒಂದು ದಿವಸ ನಾವು ಪ್ರಕೃತಿಯ ಮಡಿಯಲ್ಲಿ ಪ್ರತಿಭೆಗಳನ್ನ ಪ್ರದರ್ಶನ ಮಾಡುತ್ತಾ ನಮ್ಮ ಪ್ರತಿಭೆಯನ್ನ ಬೇರೆಯವರಿಗೆ ತೋರಿಸುತ್ತಾ ಒಂದು ಸಂತೋಷವನ್ನ ಪಡೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಹಮತ ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ಕಲೆಯ ರೂವಾರಿಗಳಾದಂತಹ ಸದಾನಂದ ರಾಯರು ಅನಾರೋಗ್ಯದ ಕಾರಣ ಅವರು ಬರಲಿಕ್ಕಾಗಿಲ್ಲ, ಅವರು ಶ್ರೀಮತಿಯವರು ಬಂದಿದ್ದಾರೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡು ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಅವ್ರನ್ನ ಆದರ ಪೂರ್ತಿಯಾಗಿ ಕೇಳ್ಕೊಳ್ತೇನೆ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯೇ ಸರ್ವವಿಘ್ನೋಪಶಾಂತಯೇ. ಇಂದಿನ ಈ ಪ್ರಕೃತಿ ಮಡಿಲಲ್ಲಿ ಎಲ್ಲರೂ ಈ ಭುವನಸಿರಿಯಲ್ಲಿ ಸೇರಿದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಶ್ರೀ ರಾಮ್ ಕೆ ಹನುಮಂತಯ್ಯ ಅವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ. ನಮ್ಮ ಸಹಮತದ ಅಧ್ಯಕ್ಷರಾದ ಶ್ರೀ ಹಾಸ್ಯ ದಿಗ್ಗಜರು ಶ್ರೀ ಸದಾನಂದರವರು ಹಾಗೂ ಅವರ ಧರ್ಮಪತ್ನಿ ಹೇಮಲತಾ ಅವರು ದನಗೂಡಿಸಿ ಅನುಮೋದನೆ ನೀಡಿ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು, ಅಧ್ಯಾಪಕರು, ಜಿಲ್ಲಾ ದೊಡ್ಡಬಳ್ಳಾಪುರ ತಾಲೂಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ನಾವು ಇಲ್ಲೆಲ್ಲ ಬಂದು ಸೇರಿದ್ದೀವಿ ಅಂದ್ರೆ ಒಂದು ಭುವನ ಸೇರಿಯಲ್ಲಿ ಅದಕ್ಕೆ ರಾಮ್ ಕೆ ಹನುಮಂತಯ್ಯನವರ ಒಂದು ಸಹಕಾರ, ಅವರ ಒಂದು ತುಂಬಾನೇ ಮುಖ್ಯ. ಅವರು ಈ ಒಂದು ಪೊಲೀಸ್ ಇಲ್ಲ, ಅವರ ವೃತ್ತಿಯಲ್ಲಿ ಪೊಲೀಸ್ ಆಗಿದ್ರು, ಪೊಲೀಸ್ ಅಧಿಕಾರಿ ಆಗಿದ್ರು, ಪ್ರವೃತ್ತಿಯಲ್ಲಿ ಈ ನಮ್ಮ ಕನ್ನಡಕ್ಕೋಸ್ಕರ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ. ನಾವು ಇಲ್ಲಿ ಸೇರಿದ್ದೀವಿ ಅಂದ್ರೆ ಅದಕ್ಕೆ ಸುಮ್ಮನೆ ಆಗಲ್ಲ. ಇಂಥ ಒಂದು ಸ್ಟೇಜ್ ಹಾಕಿದ್ದಾರೆ, ಎಷ್ಟೊಂದೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದಾರೆ, ನಮ್ಮನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ಅವರ ಒಂದು ದೊಡ್ಡ ಮನಸ್ಸು. ಹನುಮಂತಯ್ಯವ್ರನ್ನ ಸ್ವಾಗತಕ್ಕೋಸ್ಕರ ಕರೀತಾನೆ. ಹಾಗೆ ಇಂದಿನ ಕಾರ್ಯಕ್ರಮದ ಪ್ರಸ್ತಾವಿಕ ನುಡಿಯನ್ನು ಸಹ ಅವರು ನುಡಿಯಲಿದ್ದಾರೆ ಶ್ರೀಯುತ ರಾಮ್ ಕೆ ಹನುಮಂತಯ್ಯವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕನ್ನಡಿಗರ ಸ್ನೇಹಕೂಟದ ಜೊತೆಯಲ್ಲಿ ಸದಾ ಸಹಕಾರಿಯಾಗಿರುವ ಸಹಮತ ಸಂಸ್ಥೆಯ ರೂವಾರಿಗಳಾದಂತಹ ಸದಾಶಿವರಾಯರನ್ನ ನೆನಪು ಮಾಡಿಕೊತಾ ಅವರ ಧರ್ಮಪತ್ನಿ ಹೇಮಲತಾರವರನ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಹೇಮಲತಾ ಮೇಡಮ್ ಅವರು ನಮ್ಮ ಡಾಕ್ಟರ್ ಗೀತಾಚಾರ್ಯ ಸರ್ ಅವರಿಗೆ ಸ್ವಾಗತವನ್ನ ಕೊಡ್ತೇನೆ. ಬಡಪಕ್ಕರಿಗೆ ಆಸರೆ ಆಗಿರುವಂತಹ ಮಿತ್ರರಾದ ಶಿವಾನಂದ ಸರ್ ಅವರು ಸಹ ಸ್ವಾಗತವನ್ನ ಕೊಡ್ತೇನೆ. ಉಪಾಧ್ಯಕ್ಷರಾಗಿರುವ ಶ್ರೀ ಕುಲಕರ್ಣಿ ಸರ್ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತೇನೆ. VS ಸತ್ಯನಾರಾಯಣ ರಾವ್ ಅವರಿಗೂ ಸಹ ಸ್ವಾಗತವನ್ನ ಕೊಡ್ತೇನೆ. ಮಂಜುಳಾ ಮೇಡಮ್ ಅವರು ಇವರಿಬ್ಬರು ಸತಿಪತಿಗಳಾದರೂ ಸಹ ಸಹಮತಕ್ಕೆ ಸದಾ ಸಹಾಯ ಹಸ್ತ ಕಾರ್ಯಕ್ರಮಕ್ಕೆ ಸದಾ ಒತ್ತಾಸೆಯಾಗಿ ಸಹಕಾರಿಯಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೊಡ್ತೇನೆ. ಅದೇ ರೀತಿ ಶ್ರೀ ಗೋವಿಂದರಾಜ್ ಅವರಿಗೂ ಸಹ ನಾನು ಸ್ವಾಗತವನ್ನ ಕೊಡ್ತೇನೆ. ರಾಜ್ಯಾಧ್ಯಕ್ಷರಾದಂತಹ ಮಾಲಿಂಗಯ್ಯ ಸರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತೇನೆ. ಅನುಯಾಯಿಗಳಿಗೆ, ಸದಸ್ಯರಿಗೆ, ಸಾಂಸ್ಕೃತಿಕವಾಗಿ ಭಾಗವಹಿಸುವ ಎಲ್ಲ ಹೃದಯಗಳಿಗೆ ನಾನು ಸ್ವಾಗತವನ್ನ ಕೋರ್ತೇನೆ.
ಮತ್ತೊಬ್ಬ ಬಂಧುಗಳು, ಮಿತ್ರರು, ಸಮಾಜ ಸೇವಕರು, ಸ್ಕೌಟ್ ಸಂಸ್ಥೆಯಲ್ಲಿ ಜಿಲ್ಲೆಯ ಸಹಾಯಕ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಏಕಾಶಿಪುರದ ಗೋವಿಂದರಾಜರವರು, ರಾಜಣ್ಣರವರಿಗೂ ಸಹ ಸ್ವಾಗತವನ್ನ ಕೋರ್ತೇನೆ. ಇನ್ನು ಗ್ರಾಮದ ಮುಖಂಡರು ಮತ್ತು ಸಾಹಿತ್ಯಾಸಕ್ತರಿಗೆ, ಕಲಾವಿದರಿಗೂ ಸಹ ಸ್ವಾಗತವನ್ನ ಬಯಸ್ತೇನೆ. ಮತ್ತು ವಿಶೇಷವಾಗಿ ಸಭಿಕರಿಂದ ಯಾವುದೇ ಸಭೆ ನಡೆಯೋದಿಲ್ಲ. ಅದಕ್ಕೋಸ್ಕರ ಸಭೆಗೆ ಬಂದಿರುವ ಎಲ್ಲ ಸಹಮತಿಗಳಿಗೆ, ಸಾಂಸ್ಕೃತಿಕ ವಲಯದ ರೂವಾರಿಗಳಿಗೆ, ಮಿತ್ರರಿಗೆ, ಬಂಧುಗಳಿಗೆ ಎಲ್ಲರಿಗೂ ಸಹ ವಿಶೇಷವಾದ ಸ್ವಾಗತವನ್ನ ಕೋರ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಗೋವಿಂದರಾಜ್ ಅವರಿಗೆ ನಮ್ಮ ಸಂಸ್ಥೆಯ ಮುಖಾಂತರ ಗೋವಿಂದರಾಜ್ ಸರ್ ಅವರು ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರು ನಿರಂತರವಾಗಿ ಪ್ರತಿ ವರ್ಷವೂ ಸಾಹಿತ್ಯ ಸಮ್ಮೇಳನವನ್ನ ಶುರು ಕಾರಣಕ್ಕೆ ಸನ್ಮಾನ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದನ್ನ ಹೇಗೆ ಆಡ್ತಾ ಇದೀನಿ ಅಂದ್ರೆ, ಈ ಒಂದು ಲೈನು ನಮ್ಮ ರಾಮಕೆ ಹನುಮಂತ ಇವರಿಗೆ ಖಂಡಿತ ಅವ್ರಿಗೆ ಸರಿ ಹೋಗುತ್ತೆ. ಸಾಕಷ್ಟು ಅವರು ನೋಡಿದ್ದೀನಿ ನಾನು ಅವರ ಒಂದು ಶುಭೋದಯ ಕರ್ನಾಟಕ ಇರ್ಬೋದು, ಸಾಕಷ್ಟು ನಾನು ನೋಡಿ ತಿಳ್ಕೊಂಡಿದ್ದೀನಿ ಅವ್ರ ಬಗ್ಗೆ. ಸಾಕಷ್ಟು ಉರ್ದು ಶಾಲೆಗಳಿಗೆ ಹೋಗಿ, ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗಿ, ಕನ್ನಡನ ಇಂಗ್ಲಿಷಲ್ಲಿ ಕಲಿಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಉರ್ದು ಶಾಲೆಗೆ ಹೋಗಿ ಸಾಕಷ್ಟು ಕನ್ನಡನ ಅವರು ಎಲ್ಲ ಮಕ್ಕಳಿಗೂ ಟೀಚಿಂಗ್ ಮಾಡಿ ಹೇಳ್ಕೊಟ್ಟು ಅವ್ರಿಗೆ ಕನ್ನಡ ಕಲಿಸಿದ್ದಾರೆ. ಅವ್ರಿಗೆ ಎಷ್ಟು ಒಂದು ಧನ್ಯವಾದ ಹೇಳಿದ್ರು ಕಡಿಮೆ. ನಾನೊಬ್ಬ ನಿವೃತ್ತ ಪ್ರೌಢಶಾಲಾ ಶಿಕ್ಷಕ. ಈಗ ಒಂದು 2 ಜೋಕ್ಸ್ಗಳನ್ನು ಹೇಳಿ ಸ್ವಲ್ಪ ಪರಿಸ್ಥಿತಿ. ಒಬ್ಬ ಟೀಚರ್ ಕೇಳಿದ್ರು, ಅಧ್ಯಾಪಕರು, ಒಬ್ಬ ಹುಡುಗನಲ್ಲ, ನಾನು ಸ್ವೆಟರ್ ಹಾಕಿಕೊಂಡಿದ್ದೇನೆ, ಇದು ಯಾವ ಕಾಲ ಅಂತ ಕೇಳಿ. ಕಾಲ ಇರೋದೇ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ನಾನು ಸ್ವೆಟರ್ ಹಾಕಿಕೊಂಡಿದ್ದೇನೆ, ಇದು ಯಾವ ಕಾಲಪ್ಪ ಅಂತ ಟೀಚರ್ ಹುಡುಗನ ಕೇಳಿ. ಹುಡುಗ ಹೇಳ್ತಾನೆ, ಇದು ಚಳಿಗಾಲ ಸರ್. ನಮಸ್ಕಾರ. ಗುರು ಹಿರಿಯರಲ್ಲಿ ನಾನು ಪಾಠಶಾಲೆಯಲ್ಲಿ ಕಲಿತಿದ್ದಂತ ಒಂದು ನೀತಿ, ರಾಷ್ಟ್ರಧ್ವಜವನ್ನ ಅನಾವಶ್ಯಕವಾಗಿ ಬೇರೆ ಸಂದರ್ಭದಲ್ಲಿ ಬಳಸಬಾರದು, ವಿಶೇಷ ಸಂದರ್ಭದಲ್ಲಿ ಅದಕ್ಕೊಂದು ಗೌರವ ಕೊಟ್ಟಬೇಕು ಅಂತ ಹೇಳಿದ್ದಾರೆ. ಇವತ್ತು ನಿಮ್ಮೆಲ್ಲರ ಅಪ್ಪಣೆಯನ್ನ ಪಡೆದು ಈ ರಾಷ್ಟ್ರಧ್ವಜವನ್ನ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಟೀಚರ್ ಅಂತ ಇಲ್ಲ ಅನ್ಬಾರ್ದು ಕಣ್ಣು. ನೀವು ಆಚೆ ಹೋಗ್ಬೇಕಾದ್ರೆ ಚೀಟಿ ಹೊಡಿಬೇಕು ಅಂತ ಹೇಳ್ರು, ನಾನು ಬಿಟ್ಕೊಡ್ತೀನಿ. ಸರಿ, ಮಕ್ಕಳು ಟೀಚರ್ ಚೀಟಿ ಹೊಡಿಬೇಕು ಹೋಗ. ಒಂದು 1ನೇ ಕ್ಲಾಸ್ ಮಗು ಅವ್ರ ಅಪ್ಪ ಅಮ್ಮನ ಜೊತೆ ರಾತ್ರಿ ಮಲಗಿತ್ತು. ಪಾಪ ಒಂದು ಹೊತ್ತಿನಲ್ಲಿ ಅರ್ಜೆಂಟ್ ಆಗ್ಬಿಟ್ಟು, ಅಮ್ಮ ನಾನು ಚೀಟಿ ಹೊಡಿಬೇಕು ಅಂತ. ಇಷ್ಟೊತ್ತೇನಿಲ್ಲ ಚೀಟಿ ಹೊಡಿಬೇಕು ಅದಕ್ಕೆ. ಹ್ಞೂ ಇಲ್ಲ, ನನಗೆ ಅರ್ಜೆಂಟು, ನಾನು ಇವಾಗ ಹೊಡಿಬೇಕು. ಬೇಡಪ್ಪ, ಇಷ್ಟೊತ್ತಿನ ಚೀಟಿ ಹೊಡಿಬಾರ್ದು. ಮತ್ತೆ ಎದ್ದು ಆಚೆ ಕಡೆ ಹೋಗಿ ಎಷ್ಟು ಬೇಕು ಅಷ್ಟು ಚೀಟಿ ಹೊಡಿದಿ. ಅವ್ರ ಅಮ್ಮನ ಅರ್ಥ ಏನು, ಶಿಳ್ಳೆ ಹೊಡಿದು ಅಂತ ಅರ್ಥ. ಇವನ ಅರ್ಥ ಏನು, ಆಚೆ ಹೋಗ್ಬೇಕು. ಮಲಿಕಲ್ಲೇನು ಇಲ್ಲ, ನಂಗೆ ಅರ್ಜೆಂಟು ಅಂದ. ತಾಯಿ ಹೋಗ್ಲಿ, ನಿಮ್ಮ ಅಪ್ಪನ ಕಿವಿಯ ಮೆಲ್ಲ. ಗ್ರಾಹಕರ ಸೇವೆಯೇ ನಮ್ಮ ಗುರಿ. ಇಂದು ಗ್ರಾಹಕರ ಸುಲಿಗೆಯೇ ನಮ್ಮ ಪರಿ. ಇಂದು ಗ್ರಾಹಕರ ಸುಲಿಗೆಯೇ ನಮ್ಮ ಪರಿ. ಸದಸ್ಯರು ಶ್ರೀ ಧರ್ಮೇಂದ್ರ, ಗ್ರಾಮ ಪಂಚಾಯತಿ ಸದಸ್ಯರು, ಇವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಸರ್ ಅವ್ರಿಗೆ. ಇದೊಂದು ಅದ್ಭುತ ಯೋಗ ಅಂತ ನಾನು ಭಾವಿಸ್ತೇನೆ. ಕಾರಣ ಏನು ಅಂತಂದ್ರೆ, ಶುದ್ಧ ಕನ್ನಡ ಕಾರ್ಯಕ್ರಮ, ಶುದ್ಧ ಕನ್ನಡ ಮನಸ್ಸುಗಳು, ಸಮಯ ಪಾಲನೆಯ ಕಾರ್ಯಕ್ರಮ, ಬೇರೆ ಯಾವ ಜಂಜಾಟಗಳು ಇಲ್ಲದೆ ಇರುವಂತಹ ಕಾರ್ಯಕ್ರಮ, ಅತ್ಯಂತ ಹಿರಿಯರನ್ನೆಲ್ಲ ಕಣ್ತುಂಬ ನೋಡುವಂತಹ, ನಿಮ್ಮ ಮಾತನ್ನ ಕೇಳುವಂತಹ, ಪ್ರತಿಭೆಯನ್ನ ನೋಡುವಂತಹ ಅದ್ಭುತ ಅವಕಾಶ. ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಇದೊಂದು ರಸಯಾತ್ರೆ ಅಂತ. ತಾವು ಕೇಳಿದ್ದೀರಿ ಅಂತ ಅನ್ಕೋತೇನೆ. ಅಂತಹ ರಸಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯ ಮತ್ತು ಯೋಗ ನನ್ನದಾಗಿದೆ ಅಂತ ನಾನು ಭಾವಿಸ್ತೇನೆ. ಇಂತಹ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕನ್ನಡಿಗರ ಸ್ನೇಹ ಕೂಟಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಮೊಟ್ಟ ಮೊದಲಿಗೆ ಸಲ್ಲಿಸ್ತೇನೆ. ಇಡೀ ಸಾಮಾನ್ಯವಾಗಿ 3 ಗಂಟೆಗಳ ಕಾಲ ನಾನು ತಿರುಗಾಡಿದ್ದೇನೆ, ಆಫೀಸ್ ಹೋಗಿದ್ದೇನೆ.
ಒಂದು ಪುಸ್ತಕ ಮಾರಾಟ ಆಗಲಿಲ್ಲ. ಆದರೆ ಒಂದು ಕಡೆ ಮಾತ್ರ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಒಂದು ಅಂಗಡಿಗೆ ಹೋದ ತಕ್ಷಣವೇ, ಪುಸ್ತಕ ತೋರಿಸಿದ ತಕ್ಷಣವೇ, ರಾಮ್ ಕೆ ಹನುಮಂತಯ್ಯವ್ರ ಹೆಸರು ಹೇಳಿದ ತಕ್ಷಣವೇ ಆ ಹುಡುಗ ಪುಸ್ತಕವನ್ನು ಕೊಂಡ ಸರ್. ನಿಜವಾಗಿ ಮರೀಲಿಕ್ಕಾಗಲಿಲ್ಲ. ಕನ್ನಡಿಗರ ಸ್ನೇಹ ಕೂಟದಲ್ಲಿ ಕೆ ಹನುಮಂತಯ್ಯನವರು ಇವರು ನಮ್ಮ ಈ ರಾಂಪುರದಲ್ಲಿ ಇರ್ತಕ್ಕಂಥ ಒಬ್ರು. ಇವರು ಅನೇಕ ಬಾಬು ಇದನ್ನೆಲ್ಲ ಮಾಡ್ಲಿಕ್ಕೆ ಮನಸ್ಸು ಬೇಕು. ಯಾತಕ್ಕೆ ಮನಸ್ಸು ಬೇಕು ಅಂತಂದ್ರೆ ಈ ವಯಸ್ಸಿನಲ್ಲಿನೂ ಸಹ ಇವತ್ತು ಈ ಕೆಲಸವನ್ನು ಮಾಡ್ತಾರಲ್ಲ ಅನ್ನೋದಕ್ಕೆ ನಿಜವಾಗ್ಲೂ ನಾವು ಅವ್ರಿಗೆ ಕೆ ಹನುಮಂತಯ್ಯನವ್ರಿಗೆ ಸಹಾನುಭೂತಿಯನ್ನ ನಾವು ನೀಡಬೇಕಾದಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಗೌರವಾರ್ಪಣೆ. ಬರೋದು 1 ಗಂಟೆ ಲೇಟ್ ಆಯ್ತು. ಬಸ್ಸಲ್ಲಿ ಡೀಸೆಲ್ ಇರಲಿಲ್ಲ. ಇದೇ ಒಂದು ಆಧಾರದಲ್ಲಿ ಒಂದು ಚುಟುಕು ಅಷ್ಟೇ, ನಾನು ಜಾಸ್ತಿ ಏನು ಹೇಳೋದು. ಶೀರ್ಷಿಕೆ ಇಂಧನ. ನಮ್ಮ ಬಡಾವಣೆಯಲ್ಲಿ ಈ ವರ್ಷ ಗಣೇಶನನ್ನು ಕೂರಿಸುವ ಸ್ಥಳದಲ್ಲಿ ಗಲಾಟೆ ಆಗಬಾರದು ಎಂಬ ವಿಷಯ ಸಲುವಾಗಿ ಮೀಟಿಂಗ್ ಕರೆಯಲಾಗಿತ್ತು. ವಿಪರ್ಯಾಸ ಏನೆಂದರೆ ಆ ಮೀಟಿಂಗ್ ನಲ್ಲಿಯೇ ಜೋರು ಗಲಾಟೆಯಾಗಿತ್ತು. ನಾವು 1ನೇ ನಂಬರ್ ಟೋಕನ್ ಕೂಡಿದಾಗ ಅವರೊಬ್ಬರೇ ನಿಂತ್ಕೊಂಡು ಉತ್ತರ ಕೊಡ್ಬೇಕು, ಬೇರೆ ಎಲ್ಲ ಯಾರು ಹೇಳೋಂಗಿಲ್ಲ. ಅರ್ಥ ಆಯ್ತಾ? ಆ ಯಾರು ಉತ್ತರ ಸರಿಯಾಗಿ ಕೊಡ್ತಾರೋ ತಕ್ಷಣವೇ ಇಲ್ಲಿ ಬಹುಮಾನ. ಇದು ನಿಮಗೆ ಕೊಡ್ತಾರೆ. ಇದೇನು ಬಹುಮಾನ ಅಂದ್ರೆ ಸುಮ್ಮನೆ ಕೂತಿರೋ ಬದಲು ಬಾಯಿಗೆ ಏನು ಕೆಲಸ ಕೊಡ್ತಿಲ್ಲ. ಬಾಯಿ ಸ್ವಲ್ಪ ಏನು ಚಪ್ಪತ್ತೇನೋ ಕೊಡ್ತಾ ಇದ್ದೀವಿ. ಇಲ್ಲೇ ತಿಂದು ಇಲ್ಲಿ ಹಾಕ್ಬಿಟ್ಟು ಹೊಟ್ಟೋಗಿ ನೀವು ಬೆಂಗಳೂರಿಗೆ ತಗೊಂಡೋಗೋದು ಬೇಕಿಲ್ಲ. ಅದು ಸ್ನೇಹ ಕೂಟದ ಹನುಮಂತಯ್ಯನವರು ತುಂಬಾ ವೇದಿಕೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಕನ್ನಡದ ಆಸ್ತಿ ಅವರು. ಹಿರಿಯರಿಲ್ಲದ ಮನೆ, ಬೇಟಿಲ್ಲದ ಹಣ. ಕೋಟಿ ವಿದ್ಯೆಗಿಂತ ಬೇಟಿ ವಿದ್ಯೆ ಮೇಲು ನೋಡಿ. ನೇಗಲು ಯೋಗಿ, ರೈತರಿಗೆ ನೇಗಲು ಯೋಗಿ ಅಂತ. ಕರ್ನಾಟಕಕ್ಕೆ ದೊಡ್ಡಬಳ್ಳಾಪುರದ ಕೊಡುಗೆ ಅಪಾರ. ಸಾಹಿತ್ಯ, ಆಧ್ಯಾತ್ಮಿಕ, ಸಮಾಜ ಸೇವೆಗೆ ಖ್ಯಾತರ ಕೊಡುಗೆ ಇಲ್ಲಿ ಸ್ಮರಿಸಬೇಕಾಗಿದ್ದು ಅಗತ್ಯ. ಇನ್ನು ನಮ್ಮೊಡನೆ ಇರುವ ಕಾಕ ಅಪ್ಪಯತೆ ಕಾಕ ಯಾಚಕೋ ನತು ಯಾಚಕ ಕಾಕ ಯಾಚಕೆಯೋ ಮಧ್ಯೆ ವರಂ ಕಾಕೇನ ಯಾಚಕ. ಇದು ನಮ್ಮ ಹಿರಿಯರು ಸಂಸ್ಕೃತದಲ್ಲಿ ಹೇಳ್ತಕ್ಕಂಥ ಒಂದು ಪದ. ಗಣೇಶ ಹಬ್ಬದ ಶುಭಾಶಯ ಅಂದ್ಕೊಂಡು ನಾನು ಇವತ್ತು ಕೃಷ್ಣ ಜಯಂತಿ ಅದರ ಶುಭಾಶಯ ಅಂದ್ಕೊಂಡು ನಾನು ಹಳೆಯ ಮೊದಲು ನಾನು ಶ್ರೀಮಂತ ಮಹಾಲಿಂಗನದ ಬಿಸಿ ಹಪ್ಪದೆ ನೋವೇರಲಿ ನಲಿವೇರಲಿ ಸಾಂಗತ್ಯದಲ್ಲಿ ಸಂಗಾತಿಗೂ ಮಿಗಿಲು. ಸಾಂಗತ್ಯದಲ್ಲಿ ಸಂಗಾತಿಗೂ ಮಿಗಿಲು. ಇಂಥ ಅದ್ಭುತವಾದ ಅವಿಸ್ಮರಣೀಯ ಬಹಳ ವರ್ಷ ನೆನಪಲ್ಲಿ ಉಳಿಯುವಂತ ಈ ಒಂದು ಏನು ಹೇಳಿದಲ್ಲ ಪದಗಳು ಇಲ್ಲ ವರ್ಣಿಸೋದಕ್ಕೆ. ಏರ್ಪಡಿಸಿರುವ ಕನ್ನಡಿಗರ ಸ್ನೇಹ ಕೂಟದ ಪರವಾಗಿ ಶ್ರೀ ರಾಮ್ ಕೆ ಹನುಮಂತಯ್ಯವರಿಗೆ ಸಹಮತಿಗಳ ಪರವಾಗಿ ಮತ್ತು ಅವರ ಬೆನ್ನೆಲುಬಾಗಿ ನಿಂತು ಅವರ ಕುಟುಂಬಕ್ಕೆ ಸಹಮತಿಗಳ ಪರವಾಗಿ ಧನ್ಯವಾದಗಳು. ಚಿಕ್ಕಲ್ಲೂರಲ್ಲಿ ಏನಯ್ಯ ಐಭೋಗ, ಚಿಕ್ಕಲ್ಲೂರಲ್ಲಿ ಏನಯ್ಯ ಐಭೋಗ. ಓ ಬಾರೋ ಬಾರೋ ಬಸವಣ್ಣ, ಸೋಮವಾರ ನಿನ ಪೂಜೆಯಣ್ಣ. ಕನ್ನಡಿಗರ ಸ್ನೇಹ ಕೂಟ, ಪ್ರತಿಭಾನ್ವೇಷಣ ವೇದಿಕೆ ಹೆಣ್ಣೂರು ಬೆಂಗಳೂರು ಮತ್ತು ಸಹಮತ ಸಹಕಾರ ನಗರ ಇವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ಇಷ್ಟರ ಮಟ್ಟಿಗೆ ಹನುಮಂತಯ್ಯನವರ ತಾಳ್ಮೆಯನ್ನ ಮೆಚ್ಚಬೇಕಾದ್ರೆ ನಮಗೆ ಏನು ಕೂಡ ಹೇಳಿಲ್ಲ. ಬಂದ ತಕ್ಷಣನೇ ಕಾಫಿ ಬಿಸ್ಕಿಟ್ ಅರೇಂಜ್ ಮಾಡೋದು. ಅವ್ರ ಮನೆಯವರಿಗೆಲ್ಲರೂ ಕೂಡ ಈ ಒಂದು ನಮ್ಮ ದೇಶ ಭಾರತ, ನಾವು ಭಾರತೀಯರು. ಭರತ ಭೂಮಿ ನನ್ನ ತಾಯಿ, ಜಗಜ್ಜನ್ಮಾದಿಕರ್ತ ಗೋವಿಂದ. ಬೈಕ್ನಲ್ಲಿ ಹೋದ್ರೆ ಜಾರಿ ಬಿದ್ರೆ ಗೋವಿಂದ ಗೋವಿಂದ. ಕಪ್ಪು ಹಣವನ್ನು ಮನೆಯಲ್ಲಿ ಬಚ್ಚಿಟ್ರೆ ಐಟಿ ಬಂದ್ರೆ ಗೋವಿಂದ ಗೋವಿಂದ.
ಯಾವಾಗಲೂ ಮೊಬೈಲ್ ಹೋಗುತ್ತಿದ್ರೆ ಕಣ್ಣು ಹಾಳಾಗುತ್ತೆ. ಗೋವಿಂದ ಗೋವಿಂದ. ಉಳುವ ಯೋಗಿಯ ನೋಡ ಹೋಗಿ ಬಾ ಕೋಗಿಲೆಯೇ ಕ್ಷಣದಲ್ಲಿ ನಿಂದನ ಎಲ್ಲಿ ಹೋದರೇನು ಜಗಜ್ಜನ್ಮಾದಿ ಕರ್ತ ಗೋವಿಂದ ಬರೆದರು ಅಂದು ಚೆಲ್ಲಿದರು ಮಲ್ಲಿಗೆಯ ರಾಮಕೃಷ್ಣ ಅವರು ಹೆಸರಂತ ಕೃಷ್ಣ ಪಾತ್ರದ ಶ್ರೀಕೃಷ್ಣನ ಪಾತ್ರಧಾರಿ, ತುಂಬಾ ಹೆಸರು ಮಾಡಿರುವಂತರು ನಮ್ಮ ಭಾಗದಲ್ಲಿ. ಬಹಳ ಸಂತೋಷ. ಈಗ ಸೀತಾರಾಮ ಭಜನೆ ಸಂಘ ದೊಡ್ಡ ಹೆಜ್ಜೆಯಾಗಿ ಅಧ್ಯಕ್ಷರು ಬಂದು ಎಲ್ಲರ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾರೆ. ಕಾರ್ಯಕ್ರಮ ಮುಂದುವರಿದೆ. ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಮುನರಾಜ ಮುಖ್ಯ ಅತಿಥಿಗಳಾಗಿ ನಾರಾಯಣ ಶರ್ಮಾ ಸಂಸ್ಕೃತಿ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮ ನಿರ್ವಹಣೆ ಶ್ರೀ SR ವೇಣುಗೋಪಾಲ್ ಹೇಮಕುಮಾರ್ ಅವರು ನಮ್ಮ ಸಂಘ ಸನ್ಮಾನವನ್ನು ಸಿದ್ದಗಂಗಮ್ಮ ಮತ್ತು ರಾಮಕೆ ಹನುಮಂತಯ್ಯನವರಿಗೆ ನಮ್ಮ ಎಲ್ಲರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಪ್ರತಿ ತಿಂಗಳು ಮಾಡ್ತಾರೆ ಕಾರ್ಯಕ್ರಮ. ಶಿವಸ್ವಾಮಿ ಅವರು ದಯಮಾಡಿ ಬನ್ನಿ. ಶಿವಸ್ವಾಮಿಯವರು ಮತ್ತು ಜನಪದ ತಜ್ಞರಾದಂತ ಬೆಂಗಳೂರು ಮುನಿಯಪ್ಪನವ್ರು ಬನ್ನಿ. ಶುರು ಮಾಡ್ತೀನಿ. ನನ್ನ ಬಗ್ಗೆ ಏನ್ ಹೇಳೋದು ಬೇಡ. ನಮ್ದೊಂದು ಅರ್ಧ ಅಂಗಿ ಐತೆ, ಅರ್ಧ ಅಂಗಿ ಸಿದ್ದಗಂಗಮ್ಮ ಅಂತ ನನ್ನ ಎಲ್ಲ ಚಟುವಟಿಕೆಗೆ ಹಿಂದೆ ನಿಂತು ಅಲ್ಲ ಮುಂದೆ ನಿಂತು ಸಹಕಾರ ಕೊಡುವಂತ ನನ್ನ ಅರ್ಥ ಅಂಗಿ ಸಿದ್ದಗಂಗಮ್ಮ. ಎರಡನೇದು ನಮ್ಮ ಮೇಡಮ್ ಅವರು ನನ್ನ ಅಚ್ಚುಮೆಚ್ಚಿನ ಸುಪುತ್ರಿ ಅಂತ ಹೇಳ್ಬೋದು, ಸೊಸೆ. ಎರಡನೇ ಸೊಸೆ, ಮಗಳಿಗಿಂತ ಹೆಚ್ಚು ಮಮತನ ಮಗಳು ಅಂಜಲಿ, ಈಕೆ ಮೊಮ್ಮಗಳು ಸುಪ್ರತಿ. ಅಂಜಲಿಯಲ್ಲಿ ಅವಳು ಮಗಳು ಅಂತಾರೆ, ಅವಳಿಗೂ ಹೆಸರು ಬರ್ತದೆ ನನಗೆ. ಸುಪ್ರತಿ ಮತ್ತೆ ನನ್ನ ಹಿರಿಯ ಸೊಸೆ ಶಿಲ್ಪನ ಮಗ ನಂದನ್ ಪಿ ಗೌಡ, ಮತ್ತೆ ಇವಳು ಇಲ್ಲೇ ಪಿ ಗೌಡ, ಅವಳಿ ಜವಳಿ ಇವಳು, ಎರಡು ಕಣ್ಣುಗಳಿದ್ದ ಹಾಗೆ. ಅದಾದ್ಮೇಲೆ ಇವಳು ಅಂಜಲಿ, ನನ್ನ ಮಾನಸ ಸುಪುತ್ರಿ ಇವಳು. ಅದಾದ್ಮೇಲೆ ನನ್ನ ಬಾಮೈದ ಮೇಲಪ್ಪನ ಹೆಂಡತಿ ಆಶಾ ಅವಳು ನನಗೆ ಹಿರಿಯ ಮಗಳಿದ್ದ ಹಾಗೆ. ಅದಾದ್ಮೇಲೆ ನಮ್ಮ ಒಂಥರ ಅಂಜನ ಇದ್ದಂಗೆ ಹೇಮಂತ್. ಅದಾದ್ಮೇಲೆ ಅದ್ರ ಹಿಂದೆ ನಿಂತಿರೋನು ನಮ್ಮ ವಿವೇಕ್ ಗೌಡ ಬಾಮೈದನ ಮಗ. ಅವನ ಪಕ್ಕದಲ್ಲಿ ನಿಂತಿರೋನು ಕಲ್ಯಾಣ ಗೌಡ, ಅವನಿಗೂ ಬಾಮೈದನ ಮಗ. ಇನ್ನೊಬ್ಬ ನನ್ನ ರಂಜನ ಆದ್ಮೇಲೆ ಇನ್ನು ಉಳಿದಿರೋ ಭೀಮಾ, ಇನ್ನೊಬ್ಬ ಭೀಮಾ ಪುರುಷೋತ್ತಮ ಅಂತ. ಇವರು ನನ್ನ ಬಲಗೈಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾನೆ. ಅವನ ಎಡಗೈಯಾಗಿ ನಿಂತ್ಕೊಂಡು ಎರಡನೇ ಮಗ ಕೆಲಸ ಮಾಡಿದಾಗ ಅವನ ಮೊದಲನೇ ಮಗ ಬಲಗೈಯಾಗಿ ಕೆಲಸ ಮಾಡಿದಾಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದೆಲ್ಲ ವ್ಯವಸ್ಥೆ ಮಾಡಿರೋದು ನಮ್ಮ ಕುಟುಂಬದವರು ಮತ್ತೆ ನನ್ನ ಮಕ್ಕಳಿಬ್ರು. ವಿಶೇಷವಾಗಿ ಪುರುಷೋತ್ತಮ ಎಲ್ಲ ಒಂದು ಪೈಸಾ ಕೂಡ ನನಗೆ ಲೆಕ್ಕ ಹೇಳ್ದಂಗೆ ನಾನು ಕೊನೆಯಲ್ಲಿ ಹೇಳ್ತೀನಿ, ಈಗ ಹೇಳಲ್ಲ, ಆಮೇಲೆ ಲೆಕ್ಕ ತಗೋತೀನಿ. ಇವಾಗ ನೀವು ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿರಿ ಅಂತ ಹೇಳಿ ಎಲ್ಲ ಜವಾಬ್ದಾರಿ. ರಾತ್ರಿ ಬಂದು ಇಲ್ಲೇ ಈ ಮನೆಯಲ್ಲ ಮಲಗಿದ್ದು, ಇಲ್ಲೇ ಇದ್ದು ಎಲ್ಲ ಕೆಲಸ ಮಾಡಿದ್ದಾನೆ. ಎಲ್ಲ ನಮ್ಮ ಕುಟುಂಬದವರು ಮತ್ತೆ ಸಹಮತದವರು, ಸಹಮತದಿಂದ ಹೊರಗಡೆಯಿಂದ ಬಂದಂತ ದೊಡ್ಡಬಳ್ಳಾಪುರದವರು, ಅಕ್ಕಪಕ್ಕ ಊರಿನ ಗ್ರಾಮಸ್ಥರು, ಕಲಾವಿದರು, ಎಲ್ಲರಿಗೂ ನನ್ನ ಕುಟುಂಬದ ಪರವಾಗಿ, ವೈಯಕ್ತಿಕವಾಗಿ ಮತ್ತೆ ನನ್ನ ಸಾಂಸ್ಕೃತಿಕ ಸ್ನೇಹಿತರ ಎಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದ ಮತ್ತು ನಮಸ್ಕಾರವನ್ನು ತಿಳಿಸ್ತೇನೆ. ಕುಲದಲ್ಲಿ